ದಾವಣಗೆರೆ ನಗರದ ಹದಡಿ ರಸ್ತೆಯ ವಿಶಾಲ್ ಮಾರ್ಟ್ ಹತ್ತಿರ ನಿಲ್ಲಿಸಿದ ಕಾರು ದಗದಗ ಒತ್ತಿ ಹರಿದ ಘಟನೆ ನಡೆದಿದೆ. ಕಾರಿನೊಳಗೆ ಮೊಬೈಲ್ ಚಾರ್ಜ್ ಇಟ್ಟಿದ್ದು ಶಾರ್ಟ್ ಸರ್ಕ್ಯೂಟ್ ಆದ ಪರಿಣಾಮ ಬೆಂಕಿ ಕಾಣಿಸಿಕೊಂಡು ಕಾರ್ ಸುಟ್ಟು ಭಸ್ಮ. ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ನಮ್ಮೆಲ್ಲರ ದಾವಣಗೆರೆ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ ಬದಲಾಯಿಸಬೇಕು ಎನ್ನುವ ನಮ್ಮ ನಿಲುವಿಗೆ ಬದಲಾವಣೆ ಇಲ್ಲ ಎಂದ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದರು. ದಾವಣಗೆರೆ ಸುದ್ದಿಗಾರರಿಂದ ಮಾತನಾಡಿದ ಅವರು, ಜಿಲ್ಲಾ ಹಿರಿಯರಾದ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ನೇತೃತ್ವದಲ್ಲಿ ಸಭೆ ನಡೆದು ಸಭೆಯ ನಿರ್ಣಯದಂತೆ ಅಭ್ಯರ್ಥಿ ಬದಲಾವಣೆ ಆಗಬೇಕು. ಸಿದ್ದೇಶ್ವರ ಕುಟುಂಬ ಹೊರತುಪಡಿಸಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಟಿಕೆಟ್ ಘೋಷಣೆ ಮಾಡಬೇಕು. ಈಗಾಗಲೇ ರವೀಂದ್ರನಾಥ್ ಕಂಡಕ್ಟರ್ ಸ್ಪಷ್ಟವಾಗಿ ಅವ್ರು ಏನು ಹೇಳಿದರೆ ಅವರ ಮಾತುಗಳಿಗೆ ನಾವೆಲ್ಲ ಸಹಮತ ಇದೆ. ಅಭ್ಯರ್ಥಿ ಬದಲಾವಣೆ ಆಗಲೇಬೇಕು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅಭ್ಯರ್ಥಿ ಬದಲಾವಣೆ ಆಗಬೇಕು. ಯಾರು ಹೇಳಿದ್ರು ನೋಡಿ, ನೋಡೋಣ. ನಾವು ಕಾಂಗ್ರೆಸ್ ಲಾಭ ಮಾಡೋಕ್ಕಲ್ಲ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕೆ ನಾವೆಲ್ಲ ಭದ್ರಾಗಿದ್ದೀವಿ, ಸಿದ್ಧರಾಗಿದ್ದೀವಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಕ್ಕೆ ನಮ್ಮೆಲ್ಲರ ಸಹಮತ ಇದೆ. ಅದು ಈಗಾಗಲೇ ಸಭೆ ನಿರ್ಣಯ ಆಗಿದೆ. ಅಭ್ಯರ್ಥಿ ಬದಲಾವಣೆ ಆಗಬೇಕು. ಧನ್ಯವಾದಗಳು. ದೆಹಲಿಯಿಂದ ವಾಪಸ್ ಬಂದ ಸುಮಲತಾ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ದಿನದಿಂದ ದಿನಕ್ಕೆ ಕುತೂಹಲಕ್ಕೆ ಕಾರಣವಾಗುತ್ತಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸುಮಲತಾ, ಮಂಡ್ಯ ಟಿಕೆಟ್ ಇನ್ನೂ ಹಂಚಿಕೆ ಆಗಿಲ್ಲ ಎಂಬ ಎಚ್ಚರಿಕೆ ಹೇಳಿಕೆ ನೀಡಿದರು. ಈ ಹೇಳಿಕೆಯಿಂದ ಜೆಡಿಎಸ್ನಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾದಂತಾಗಿದೆ. ಮೂರು ಕ್ಷೇತ್ರ ಚುನಾವಣಾ ಪ್ರಚಾರಕ್ಕಿಂದು ಮೋದಿ ಚಾಲನೆ. ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು ಹಾಗೂ ದಾವಣಗೆರೆ ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಶಿವಮೊಗ್ಗ ನಗರದಲ್ಲಿ ಚಾಲನೆ ನೀಡಿದರು. ಉಡುಪಿ, ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಹಾಗೂ ದಾವಣಗೆರೆ ಲೋಕಸಭಾ ಕ್ಷೇತ್ರ, ಈ ಮೂರು ಲೋಕಸಭಾ ಕ್ಷೇತ್ರದ ಒಳಪಟ್ಟಿರ್ತಕ್ಕಂಥ ಚುನಾವಣಾ ಪ್ರಚಾರ ನರೇಂದ್ರ ಮೋದಿಜಿಯವರು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ಮೂರು ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ತುಂಬಾ ಉತ್ಸಾಹ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಕ್ಕಂಥ ನಿರೀಕ್ಷೆ ಇದೆ, ಕಾರ್ಯಕರ್ತರು ಬರ್ತಕ್ಕಂಥ ನಿರೀಕ್ಷೆ ಇದೆ. ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ತದೆ. ಯಶಸ್ಸಿನ ಜೊತೆಗೆ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶನೂ ಹೋಗ್ತದೆ. ಮೂರು ಕರ್ನಾಟಕದಲ್ಲಿ 15 ಲೋಕಸಭಾ ಕ್ಷೇತ್ರ ಗೆಲ್ಲುತ್ತೇವೆ ಎಂದ ಸತೀಶ್ ಜಾರಕಿಹೊಳಿ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮೋದಿ ಹಾಗೂ ಶ್ರೀರಾಮ ಇದ್ದಾನೆ. ನಾವು ಸಹ ನಮ್ಮ ಚುನಾವಣೆ ತಂತ್ರ ಅನುಸರಿಸಿ ಕರ್ನಾಟಕದಲ್ಲಿ 15 ಸ್ಥಾನ ಗೆಲ್ಲುತ್ತೇವೆ ಎಂದು ಹೇಳಿದರು. ಸಿನಿಮಾನು ತರತಾರೆ ಸರ್. ಆರ್ಟಿಕಲ್ 370, ಕಾಶ್ಮೀರ ಫೈಲ್ ಎಲ್ಲ ತರ್ಲಿಕ್ಕೆ ಅವ್ರು ಏನೇನು ಅವ್ರಿಗೆ ಅನುಕೂಲ ಆಗಿ ಎಲ್ಲ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ. ಅದಕ್ಕೆ ಕೌಂಟ್ರಾಗಿ ನಾವು ಮಾಡೋದಕ್ಕಾಗ್ತದೆ. ಸ್ಟ್ರಾಟಜಿ ಕೊಟ್ಟಿದ್ದಾರೆ. ಟಿಪ್ಪರ್ ಹಾಗೂ ಬೈಕ್ ಮಧ್ಯೆ ಡಿಕ್ಕಿ, ಇಬ್ಬರು ಬಲಿ. ಟಿಪ್ಪರ್ ಮತ್ತು ಬೈಕ್ ಮಧ್ಯೆ ನಡೆದ ಅಪಘಾತದಲ್ಲಿ ಬೈಕ್ ಸವಾರರು ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ದಾವಣಗೆರೆ ಜಿಲ್ಲೆ ಹನಗನವಾಡಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಉಡುಪಿ ಹೋಟೆಲ್ ಬಳಿ ನಡೆದಿದೆ. ದಾವಣಗೆರೆ ತಾಲೂಕಿನ ಹಳೆ ಬಾತಿ ಗುಡ್ಡದ ಕ್ಯಾಂಪ್ ನಿವಾಸಿಗಳಾದ ತರಗಾರ್ ಮೇಸ್ತ್ರಿ ಆಕಾಶ್ ಮತ್ತು ರಾಕೇಶ್ ಮೃತಪಟ್ಟವರು.